ಸಚಿವ ಸಂಪುಟದ ವಿಸ್ತರಣೆ ಫೈನಲ್ ಹಂತಕ್ಕೆ ತಲುಪಿದೆ. ಇದರ ಬೆನ್ನಲ್ಲೇ ಫೈನಲ್ ಕಸರತ್ತು ದೆಹಲಿ ಅಂಗಳದಲ್ಲಿ ನಡೀತಾ ಇದೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾಳೆ ರಾಹುಲ್ ಗಾಂಧಿಯವರ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಫಿಕ್ಸ್ ಆಗಿದೆ. ರಾಜ್ಯ ನಾಯಕರು ರಾಹುಲ್ ಗಾಂಧಿಯವರನ್ನ ಮೀಟ್ ಮಾಡಿ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ವೋಲ್ಟೇಜ್ ಡಿಸ್ಕಷನ್ ಅನ್ನು ನಡೆಸಲಿದ್ದಾರೆ. ಇವತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಮನೆಯಲ್ಲಿ ಒಂದು ಮಹತ್ವದ ಸಭೆ ಆಯಿತು. ಈಗ ನಾಳೆ ರಾಹುಲ್ ಗಾಂಧಿ ಅವರೊಟ್ಟಿಗೆ ಫೈನಲ್ ಮೀಟಿಂಗ್ ಫಿಕ್ಸ್ ಆಗಿದೆ. ನಾಳೆ ಸಭೆ ಮುಗಿಸಿ ರಾತ್ರಿಯೇ ದೆಹಲಿಯಿಂದ ರಾಜ್ಯ ನಾಯಕರು ಬೆಂಗಳೂರಿಗೆ ಬರ್ತಾರೆ. ಹಾಗೂ ಗುರುವಾರ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ. ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರಾಥಮಿಕ ಸಭೆ ಆಯಿತು. ನಾಳೆ ಮಧ್ಯಾಹ್ನ 3:30 ನಂತರ ರಾಹುಲ್ ಗಾಂಧಿ ಅವರ ಜೊತೆಗೆ ಫೈನಲ್ ಮೀಟಿಂಗ್ ಫಿಕ್ಸ್ ಆಗಿದೆ. ಆ ಮೀಟಿಂಗ್ ಅನ್ನು ಮುಗಿಸಿಕೊಂಡು ನಾಳೆ ರಾತ್ರಿನೇ ಬೆಂಗಳೂರಿಗೆ ದೆಹಲಿಯಿಂದ ನಾಯಕರು ವಾಪಸ್ ಆಗ್ತಾರೆ. ಇದಾದ ನಂತರ ಗುರುವಾರ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯಪಾಲರೇನು 3 ದಿನಗಳ ಕಾಲ ಮಧ್ಯಪ್ರದೇಶದ ಪ್ರವಾಸದಲ್ಲಿದ್ದಾರೆ, ಅವರು ಕೂಡ ಗುರುವಾರ ಮಧ್ಯಾಹ್ನವೇ ವಾಪಸ್ ರಾಜ್ಯಕ್ಕೆ ಬರ್ತಿದ್ದಾರಂತೆ. ಹಾಗೆ ಗುರುವಾರ ಸಂಜೆ ರಾಜಭವನದಲ್ಲಿ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಫೈನಲ್ ಹಂತಕ್ಕೆ ತಲುಪಿದೆ. ಅದರ ಬೆನ್ನಲ್ಲೇ ಆ ಕೊನೆಯ ಸರ್ಕಸ್ ಏನಿದೆ ದೆಹಲಿಯ ಅಂಗಳದಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಈ ಸಭೆ ಈಗ ಮುಕ್ತಾಯಗೊಂಡಿದೆ. ಇದಾದ ನಂತರ ಸಂಸತ್ ಕಲಾಪದಲ್ಲಿ ಬ್ಯುಸಿಯಾಗಿರುವಂಥ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೊಟ್ಟಿಗೆ ನಾಳೆ ಮಧ್ಯಾಹ್ನ 3:30 ನಂತರ ಮತ್ತೊಂದು ಸುತ್ತಿನ ಫೈನಲ್ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಈಗಾಗಲೇ ಆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಸೊ ನಾಳೆ ರಾಹುಲ್ ಗಾಂಧಿ ಅವರ ಮೀಟಿಂಗ್ನಲ್ಲಿ ನೂತನವಾಗಿ ಯಾರೆಲ್ಲ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಲಿಸ್ಟ್ ಫೈನಲ್ ಆಗುತ್ತೆ. ಆ ಲಿಸ್ಟನ್ನು ಹಿಡ್ಕೊಂಡು ನಾಳೆ ರಾತ್ರಿಯೇ ರಾಜ್ಯ ನಾಯಕರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹಾಗೂ ಗುರುವಾರ ಎಲ್ಲರೂ ಕೂಡ ಅಂದ್ಕೊಂಡಿರೋ ರೀತಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಫೋನ್ ಮುಖಾಂತರ. ಹರೀಶ್, ಈಗ ಎಲ್ಲವೂ ಅಂದುಕೊಂಡಂತೆ ಆದರೆ ಗುರುವಾರ ಏನು ನಿಗದಿಯಾಗಿದೆ, ಸಚಿವಾಕಾಂಕ್ಷಿಗಳ ಮನದಲ್ಲಿ ಏನೊಂದು ಆಸೆ ಇದೆ, ಗುರುವಾರ ಸಂಜೆನೆ ನಾವು ಮಂತ್ರಿಗಳಾಗ್ತೀವಿ ಅಂತ, ಆ ಆಸೆ ಈಡೇರುತ್ತಾ ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ನಿರೀಕ್ಷೆಯಂತೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ನಾಳೆ ಸಂಜೆ 3:30 ನಂತರ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯ ನಾಯಕರ ಮಹತ್ವದ ಸಭೆ ನಡೆಯುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. 1.5 ತಾಸಿಗೂ ಹೆಚ್ಚು ಹೊತ್ತು ಸುದೀರ್ಘವಾಗಿ ದೆಹಲಿಯ ಲೋಧಿ ಎಸ್ಟೇಟ್ ನಲ್ಲಿರುವ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ರಾಜ್ಯ ನಾಯಕರ ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಪ್ರಸಾದ್, ಉಸ್ತುವಾರಿ ಸುರ್ಜೇವಾಲಾ ಈ ನಾಯಕರೆಲ್ಲರೂ ಕೂಡ ಭಾಗವಹಿಸಿದ್ರು. ಸಭೆಯಲ್ಲಿ ಪ್ರಮುಖವಾಗಿ ಯಾರ್ಯಾರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ, ಯಾವ್ಯಾವ ಪ್ರಾತಿನಿಧ್ಯವನ್ನ ಕೊಡಬೇಕಾಗತ್ತೆ, ಜೊತೆಗೆ ಜಾತಿ ಸಮೀಕರಣ ಮತ್ತೆ ಪ್ರಾದೇಶಿಕ ಜಿಲ್ಲಾವಾರು ಅನ್ನುವಂತ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಾಥಮಿಕ ಹಂತದಲ್ಲಿ ಮಹತ್ವದ ಚರ್ಚೆ ಕೂಡ ಇವತ್ತಾಯ್ತು. ಈ ಚರ್ಚೆ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಆಗ್ಬೇಕಾಯ್ತು. ಆದ್ರೆ ನಾಳೆ ಸಂಜೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಭೆ ನಿಗದಿಯಾಗಿದೆ. ಸೊ ಹಾಗಾಗಿ ನಾಳೆ ಸಂಜೆ 3:30 ನಂತರ ರಾಹುಲ್ ಗಾಂಧಿ ಅವರ ಜೊತೆ ಮಹತ್ವದ ಮಾತುಕತೆ ನಡೆಯುತ್ತೆ. ಅಂತಿಮ ಪಟ್ಟಿ ಕೂಡ ನಾಳೆ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಗುರುವಾರವೇ ಮಧ್ಯಾಹ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ಅಷ್ಟೇ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಿಗದಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮನವಿ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಆ ಮನವಿಯ ಹಿನ್ನೆಲೆಯಲ್ಲಿ ಗುರುವಾರ ಮಧ್ಯಾಹ್ನವೇ ಅಂದ್ರೆ ಅವರು ಪ್ರವಾಸ ಮುಗಿಸಿ ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಯ್ತು. ಆದ್ರೆ ಪ್ರವಾಸವನ್ನ ಮೊಟಕುಗೊಳಿಸಿ ಅರ್ಧ ದಿನಗಳ ಮೊದಲು ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲದ ನಡುವೆ ಸಿಎಂ ಕಚೇರಿಯಿಂದ ಲೋಕೋಪಯೋಗಿ ಇಲಾಖೆ ಮತ್ತೆ ರಾಜಭವನ ಸೊ ಎರಡೂ ಕಡೆನೂ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಹಿನ್ನೆಲೆ ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂತ ಸಂದೇಶ ಕೂಡ ರವಾನೆ ಆಗಿದೆ ಅಂತ ಹೇಳಲಾಗ್ತಿದೆ. ನಾಳೆ ಪಟ್ಟಿ ಅಂತಿಮ ಆಗುವಂತ ಹಿನ್ನೆಲೆಯಲ್ಲಿ
ಗುರುವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಒಂದು ಸಿದ್ಧತೆ ನಡೆಯಲಾಗ್ತಿದೆ ಅಂತ ಹೇಳಲಾಗ್ತಿದೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.